ಏನಾಗಿದೆ ಸರ್? ಸರ್ ಸ್ಟಾರ್ಟೇ ಆಗ್ತಿಲ್ಲ ಸರ್, ಇದೇ ಪ್ರಾಬ್ಲಮ್ ಆಗ್ತಿರೋದು ಸರ್ ನನಗೆ. ಹಾಂ ಸರ್. ಸೇಲ್ ಮಾಡ್ಬೇಕಂತ ನಾನು ಯೋಚನೆ ಮಾಡ್ತಿದ್ದೀನಿ ಆಲ್ಮೋಸ್ಟ್ 6 ಮಂತ್ಸಿಂದ. ಗಾಡಿನ ಎಲ್ಲ ಬೆಂಗಳೂರು ಡೀಲರ್ ಎಲ್ಲ ಕೇಳಿದೆ ಸರ್, ಎಲ್ಲೂ ನನಗೆ ಬೆಸ್ಟ್ ಪ್ರೈಸ್ ಮಾರ್ಕೆಟ್ ಕೊಡ್ತಿಲ್ಲ ಸರ್. ಸರ್ ಇಲ್ಲೇ ಬೇಕು, ಒಳ್ಳೆ ಪ್ಲೇಸಿಗೆ ಬಂದು ನೀವು ಬರ್ತಿಲ್ಲಲ್ಲ ಸರ್, ಸ್ಪಿನ್ನಲ್ಲೇ ಕೊಡಿ ಸರ್. ಒಳ್ಳೆ ಮಾರ್ಕೆಟಿಂಗ್ ಒಳ್ಳೆ ಪ್ರೈಸಲ್ಲಿ ತಗೊಂತಾರೆ ಸರ್. ಒಳ್ಳೆ ಪ್ರೈಸಲ್ಲಿ ಗಾಡಿ ತಗೊಳ್ತಾರೆ. ಹೌದು ಸರ್. ಆ್ಯಂಡ್ ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಡೀಲರ್ನು ಹುಡುಕಿದೆ ಸರ್ ನನ್ನ ಗಾಡಿಗೆ. ನನಗೆ ಇಡೀ ಬೆಂಗಳೂರು ತಿರುಗಾಡಿ ಬನ್ನಿ ಸರ್, ಮಾರ್ಕೆಟ್ ಅಂತ ಒಳ್ಳೆ ಪ್ರೈಸಲ್ಲಿ ಸ್ಪಿನ್ನಲ್ಲಿ ಸೇಲ್ ಆಗುತ್ತದೆ ಸರ್. ಸೇಲ್ ಆಗುತ್ತಾ? ಹೌದು ಸರ್. ಯಾವ ಥರ ಪ್ರೊಸೀಜರ್ ಇದೆ ಸರ್? ಸರ್ ಇದ್ರ ಪ್ರೊಸೆಸಿಂಗ್ ಇದಾವೆ ಸರ್, ಬನ್ನಿ ಸರ್ ತೋರಿಸ್ತೀವಿ. ಸರ್ ನಮಸ್ಕಾರ ಸರ್, ನನ್ನ ಗಾಡಿನ ಸೇಲ್ ಮಾಡಬೇಕು. ನಿಮ್ಮ ಎಕ್ಸಿಕ್ಯೂಟಿವ್ ಒಬ್ರು ಸಿಕ್ಕಿದ್ರು. ನಮ್ಮ ಗಾಡಿ ಸೇಲ್ ಮಾಡೋಕ್ಕೆ ಬೆಸ್ಟ್ ಇನ್ ದ ಮಾರ್ಕೆಟ್ ಅಂದರೆ ಸ್ಪಿನ್ನಿನೇ ಅಂತ ಹೇಳಿದ್ರು ಸರ್ ನನಗೆ. ನಾನು ಆಲ್ಮೋಸ್ಟ್ ಎಲ್ಲ ಡೀಲರ್ನ ಕೇಳಿದೆ. ಓಕೆ, ಎಲ್ಲ ನನ್ನ ಪ್ರೈಸಿಗೆ ನನಗೆ ಬೇಕಾಗಿರೋ ಪ್ರೈಸು ಸಿಕ್ಕಿಲ್ಲ ಸರ್. ಸ್ಪಿನ್ನಿ ಅವರು ಯಾವ ಥರ ಇನ್ಸ್ಪೆಕ್ಷನ್ ಟ್ರಸ್ಟ್ ವರ್ತಿ ಅಂತ ಕೇಳಿದೆ ಸರ್ ನಾನು. ಆಲ್ಮೋಸ್ಟ್ ಸಚಿನ್ ತೆಂಡೂಲ್ಕರ್ ಅವರು ಇನ್ವೆಸ್ಟರ್ ಆಗಿದ್ದಾರೆ. ಮತ್ತು ಆಲ್ಮೋಸ್ಟ್ ತುಂಬ ಜನ ನನ್ನ ಫ್ರೆಂಡ್ಸಲ್ಲಿ ಒಂದು 4-5 ಜನ ಸ್ಪಿನ್ನಿಯಲ್ಲೇ ಗಾಡಿನ ಸೇಲ್ ಮಾಡಿದ್ದಾರೆ, ಬೆಸ್ಟ್ ಇನ್ ದ ಮಾರ್ಕೆಟ್ ಕೊಟ್ಟಿದ್ದಾರೆ ಸರ್ ಅವರು. ಸರ್ ಯಾವ ಥರ ಪ್ರೊಸೆಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ಬನ್ನಿ ಕೂತ್ ಮಾತಾಡೋಣ, ಐ ವಿಲ್ ಬಿ ಎಕ್ಸ್ಪ್ಲೈನ್. ಓಕೆ ಶೋರ್ ಸರ್. ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಸರ್, ನಾನು ತುಂಬ ಕಡೆ ಇಡೀ ಬೆಂಗಳೂರು ಆಲ್ಮೋಸ್ಟ್ ಒಂದು 20-25 ಡೀಲರ್ ಹುಡುಕಿದ್ದೀನಿ ಸರ್. ನನ್ನ ಗಾಡಿ ಪ್ರಾಬ್ಲಮ್ 6 ಮಂತ್ಸಿಂದ ಬಂದಿದೆ. ಸೊ ಅದೇ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸು ಸೇಲ್ ಮಾಡಿದ್ದಾರೆ ಆ್ಯಂಡ್ ಬೆಸ್ಟ್ ಇನ್ ದ ಮಾರ್ಕೆಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ಸರ್ ನಿಮ್ಮ ಪ್ರೊಸೆಸ್ಸು ಅಲ್ವಾ? ಎಸ್ ಎಕ್ಸಾಕ್ಟ್ಲಿ ಸರ್. ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ ಸರ್. ನನಗೆ ಹೇಳಿ ಸರ್, ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ? ಓಕೆ ಸರ್. ಸರ್ ಬಿಫೋರ್ ದಟ್ ಕಾಫಿ ಟೀ ಏನಾದರೂ ರಿಫ್ರೆಶ್ಮೆಂಟ್ಸ್ ಏನಾದರೂ? ಬೇಡ ಸರ್, ಇವಾಗಲೇ ಕರ್ಕೊಂಡು ಬಂದೆ, ಬೇಡ. ಸರ್ ಹೇಳಿ ಸರ್. ನಮ್ಮಲ್ಲಿ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ, ನೀವು ಒನ್ಸ್ ವೆಹಿಕಲ್ನ ನಮ್ಮಲ್ಲಿ ತಗೊಬಂದ್ರೆ ಸೊ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಇಲ್ಲೇ ಆಗುತ್ತೆ. ಸೊ ಬೈ ಆರ್ ಸೆಲ್, ಸೊ 2 ಆಪ್ಷನ್ ಇರುತ್ತೆ. ನೀವು ಬೇಕಾದ್ರೆ ವೆಹಿಕಲ್ ಇಲ್ಲೇ ಬಿಟ್ಟು ಇನ್ನೊಂದು ಹೊಸ ವೆಹಿಕಲ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಬಿಫೋರ್ ದಟ್ ಐ ವಿಲ್ ಬಿ ಟೇಕಿಂಗ್ ಕೇರ್ ಓನ್ಲಿ ಫಾರ್ ದಿ ಸೆಲ್ಲಿಂಗ್ ಪ್ರೊಸೆಸ್. ಸೊ ನೀವು ವೆಹಿಕಲ್ ಇಲ್ಲಿ ತಗೊಬಂದ್ರೆ ನಮ್ಮದು ಕಂಪ್ಲೀಟ್ ಇನ್ಸ್ಪೆಕ್ಷನ್ ಪ್ರೊಸೆಸ್ ಇರುತ್ತೆ. 200 ಚೆಕ್ ಪಾಯಿಂಟ್ಸ್ ಇರುತ್ತೆ. 45 ಮಿನಿಟ್ಸ್ ಇಂದ 50 ಮಿನಿಟ್ಸ್. 200 ಚೆಕ್ ಪಾಯಿಂಟ್ಸ್, 45 ಇಂದ 50 ಮಿನಿಟ್ಸ್ 200 ಚೆಕ್ ಪಾಯಿಂಟ್ಸ್ ಕವರ್ ಆಗುತ್ತೆ. ಹೌದು. ಅದರೊಳಗೆ ಬೇಸಿಕ್ ಹೇಳ್ತೀರಾ ಸರ್, ಏನೇನು ಚೆಕ್ ಪಾಯಿಂಟ್ಸ್? ಸೊ ಬೇಸಿಕ್ ಅಂತ ಹೇಳಿದ್ರೆ, ನಾವು ಕಂಪ್ಲೀಟ್ ಆಗಿ ಯಾವುದೇ ರೀತಿ ಆಕ್ಸಿಡೆಂಟಲ್ ಕಾರ್ ತಗೊಳ್ಳೋದಿಲ್ಲ, ಯಾವುದೇ ರೀತಿ ಫ್ಲಡ್ಡಿಂಗ್ ಕಾರ್ಸ್ ತಗೊಳ್ಳೋದಿಲ್ಲ, ಯಾವುದೇ ರೀತಿ ಮೀಟರ್ ಟೆಂಪರ್ಡ್ ಕಾರ್ಸ್ ತಗೊಳ್ಳೋದಿಲ್ಲ. ಸೊ ಇದು ಮೈನ್ ಪ್ರೊಸೆಸ್ ಇರುತ್ತೆ ಸ್ಪಿನ್ನಿಯಲ್ಲಿ. ಸೊ ಆಫ್ಟರ್ ದಟ್ ನಾವು ಮೆಕ್ಯಾನಿಕಲ್ ವೈಸ್ ಹೋಗ್ತೀವಿ, ಟೆಕ್ನಿಕಲ್ ಪಾರ್ಟ್ಸ್ ವೈಸ್ ಹೋಗ್ತೀವಿ, ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್, ಬ್ರೇಕಿಂಗ್ ಸಿಸ್ಟಮ್, AC ಸಿಸ್ಟಮ್ ಏನಿರುತ್ತೆ ಸೊ ಆ ಪಾಯಿಂಟ್ಸ್ ವೈಸ್ ಹೋಗ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇಂಜಿನ್ ಆಯಿಲ್ ಲೀಕೇಜ್ ಆಗಿರ್ಬೋದು, ಇಲ್ಲ ಗೇರ್ ಬಾಕ್ಸ್ ವರ್ಕಿಂಗ್ ಆಗಿರ್ಬೋದು, ಇಲ್ಲ ಆಫ್ ದಿ ಮಾರ್ಕೆಟ್ ಏನೋ ಒಂದು ಮಾಡಿರ್ತಾರೆ ಕಷ್ಟ, ಅದನ್ನೆಲ್ಲ ನಾವು ಪರ್ಟಿಕ್ಯುಲರ್ ಆಗಿ ಚೆಕ್ ಮಾಡ್ತೀವಿ. ಸರ್ಟನ್ ಪಾರ್ಟ್ಸ್, ಸರ್ಟನ್ ಟೆಕ್ನಿಕಲ್ ವೈಸ್ ಆಗಿ ಸರ್ಟನ್ ಡಿವೈಸಸ್ನ ಕೂಡ ಯೂಸ್ ಮಾಡ್ತೀವಿ. ಫಾರ್ AC ಆಗಿರ್ಬೋದು, ಆರ್ ರೀಪೇಂಟೆಡ್ಗೆ ನಾವು ಬಾಡಿ ಕ್ವಾಲಿಟಿ ಗೇಜು ಎಲ್ಲ ಚೆಕ್ ಮಾಡೋದಕ್ಕೆ, ಆರ್ ಟೈರ್ ಪ್ರೊಫೈಲ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸರ್ಟನ್ ಡಿಪಾರ್ಟ್ಮೆಂಟ್ಸ್ ಸರ್ಟನ್ ಮಷಿನ್ಸ್ ಕೂಡ ಯೂಸ್ ಮಾಡ್ತೀವಿ. ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದನ್ನ ಆಮೇಲೆ ತೋರಿಸಿರುತ್ತೆ. ಮತ್ತೊಂದು ಏನಂತಂದ್ರೆ ಸರ್, ಇವಾಗ ನಮ್ಮ ನಿಯರೆಸ್ಟ್ ಹಬ್ ಆಗಿರೋದ್ರಿಂದ ಸ್ಪಿನ್ನಿ, ನಾನು ಇಲ್ಲೇ ಬಂದು ನನ್ನ ಗಾಡಿನ ಸೇಲ್ ಮಾಡ್ಬೋದು. ಈಗ ಬೆಂಗಳೂರು ಅಂತಂದ್ರೆ ಬಿಸಿ ಬಗ್ ಆಗಿದೆ ಸರ್. ಆಲ್ಮೋಸ್ಟ್ ಹಸ್ಬೆಂಡು ವರ್ಕ್ ಮಾಡ್ತಾರೆ, ವೈಫು ವರ್ಕ್ ಮಾಡ್ತಾರೆ, ಸೊ ಅವ್ರಿಗೆ ಬರಕ್ ಆಗೋದಿಲ್ಲ ಸರ್. ಈಗೇನು ಅಪ್ಲಿಕೇಶನ್ ಏನಾದ್ರು ಇದೆಯಾ ಸರ್ ಸ್ಪಿನ್ನಿ ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಲಿಕೇಶನ್ ಬರುತ್ತೆ. iOS ಕೂಡ ಡೌನ್ಲೋಡ್ ಆಗುತ್ತೆ, ಆಂಡ್ರಾಯ್ಡ್ ಅಲ್ಲಿ ಕೂಡ ಡೌನ್ಲೋಡ್ ಆಗುತ್ತೆ, ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ನಮ್ಮಲ್ಲಿ 2 ತರ ಇನ್ಸ್ಪೆಕ್ಷನ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಬಿಸಿ ಇದ್ರಿ ಅಂತ ಹೇಳಿದ್ರೆ, ಸೊ ಹೋಮ್ ಇನ್ಸ್ಪೆಕ್ಷನ್ಸ್ ಕೂಡ ನೀವು ಶೆಡ್ಯೂಲ್ ಮಾಡ್ಕೊಬಹುದು. ಸೊ ನಿಮ್ಮ ಲೊಕೇಶನ್ಗೆ ಬಂದು ನಮ್ಮ ವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್ ಬಂದು ವ್ಯಾಲ್ಯೂಯೇಷನ್ ಮಾಡಿ ವಿತಿನ್ ಎ ಫ್ಯೂ ಅವರ್ಸ್ ಅಲ್ಲಿ ನಿಮಗೆ ಪ್ರೈಸ್ ಕೂಡ ಕೋಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ನಾವು ಎಲ್ಲೂ ಹೋಗೋ ಅವಶ್ಯಕತೆ ಏನಾದ್ರು ನಾವು ಪೇ ಮಾಡಬೇಕಾ ಸರ್? ಇಲ್ಲ ಸರ್, ರೈಟ್ ನಾವು ಏನೂ ಇಲ್ಲ, ನಿಮಗೆ ಫ್ರೀ ಇರುತ್ತೆ ಕಂಪ್ಲೀಟ್ ಆಗಿ. ನೀವು ಹೋಮ್ ಲೊಕೇಶನ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಆರ್ ಇಫ್ ಯು ಆರ್ ಫ್ರೀ, ಯು ವಾಂಟ್ ಟು ಬೈ ಅನದರ್ ಕಾರ್ ಬೈ ಸೆಲ್ಲಿಂಗ್ ಯುವರ್ ಕಾರ್ ಟು ಸ್ಪಿನ್ನಿ ಅಂತ ಹೇಳಿದ್ರೆ, ನೀವು ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ನಿಯರೆಸ್ಟ್ ಹಬ್ ಕೂಡ ವಿಸಿಟ್ ಮಾಡಿದ್ರೆ ವೆಹಿಕಲ್ ವ್ಯಾಲ್ಯೂಯೇಷನ್ 45 ಮಿನಿಟ್ಸ್ ಇಂದ 50 ಮಿನಿಟ್ಸ್ ಆಗುತ್ತೆ. ಸೊ ಮೀನ್ ವೇಲ್ ನೀವು ಬೇರೆ ವೆಹಿಕಲ್ಸ್ ಕೂಡ ನೋಡ್ಬೋದು. ಸೊ ಬೇರೆ ವೆಹಿಕಲ್ಸ್ ಕೂಡ ನೀವು ಪರ್ಚೇಸ್ ಮಾಡಿ. ಓಕೆ. ಸೊ ಆ ರೀತಿ 2 ಆಪ್ಷನ್ ಬರುತ್ತೆ, ಒಂದು ಹಬ್ ಇನ್ಸ್ಪೆಕ್ಷನ್ ಬರುತ್ತೆ, ಒಂದು ಹೋಮ್ ಇನ್ಸ್ಪೆಕ್ಷನ್ ಬರುತ್ತೆ. ಸೊ ಬಿಫೋರ್ ದಟ್ ನೀವೇನಾದರೂ ನೀವು ಲೈಕ್ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಅಪ್ಲಿಕೇಶನಲ್ಲೇ ನೀವು ವೆಹಿಕಲ್ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ರೆ ಸೊ ಅದರಲ್ಲೇ ನಿಮಗೆ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲೇ ನಿಮಗೆ ಪ್ರೈಸ್ ಕೂಡ ಅಪ್ರಾಕ್ಸಿಮೇಟ್ ಆಗಿ ಬರುತ್ತೆ. ಸೊ ನಿಮ್ಗೆ ಅದು ಅಫೋರ್ಡಬಲ್ ಪ್ರೈಸ್ ಇತ್ತು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಸರ್ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ನಾನು ಫಾರ್ ಎಕ್ಸಾಂಪಲ್ ನಂದೇ ಗಾಡಿ ನಾನು ಸೇಲ್ ಮಾಡಬೇಕಂದ್ರೆ ನೀವು ಕೊಟೇಶನ್ ಅಥವಾ ನನ್ನ ಪ್ರೈಸ್ ಇರೋದು, ನೀವು ಕೊಟೇಶನ್ ಮಾಡ್ತಿರೋದು 5 ಲಕ್ಷ. ಸೊ ನನಗೆ ಪ್ರೈಸ್ ಬೇಕು ಅನ್ನೋದ್ರೆ ಒಂದು 5.5 ಅಥವಾ ನನ್ನ ಡೀಲರ್ಗಳು ಅದಕ್ಕಿಂತ ಕಮ್ಮಿ ಕೇಳಿರ್ತಾರೆ, ಅದಕ್ಕೆ ನನಗೆ ಆಗೋದಿಲ್ಲ 5 ಲಕ್ಷ. ನನಗೆ ಇನ್ನೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಬೇಕು ಅಂತಂದ್ರೆ ನೆಗೋಷಿಯೇಟ್ ಅಥವಾ ಜಾಸ್ತಿ ಆಗುತ್ತಾ? ಡೆಫಿನೆಟ್ಲಿ ಇರುತ್ತೆ.
ಬಟ್ ಏನಂತ ಹೇಳಿದ್ರೆ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಮೇಂಟೈನ್ ದಿ ವೆಹಿಕಲ್. ಓಕೆ, ಸೊ ಅದ್ರ ಮೇಲೆ ಹೋಗುತ್ತೆ. ಸೊ ಇನ್ನೊಂದು ನಮ್ದು ಕಂಪ್ಲೀಟ್ ಚೆಕ್ ಪಾಯಿಂಟ್ಸ್ ಅಂತ ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ ನಾವು ಕೊಟ್ ಮಾಡ್ತಾ ಇರೋದು ಬೇಸ್ಡ್ ಆನ್ ದ ಕಾರ್ ಯಾವ ತರ ಕಂಡೀಷನ್, ಕ್ವಾಲಿಟಿ, ಕಾರ್ ನೀವು ಹೇಗೆ ಮೇಂಟೈನ್ ಮಾಡಿದ್ರೆ ಅದ್ರ ಮೇಲೆನೆ ನಾವು ತಗೋತಾ ಇರೋದು. ಓಕೆ, ಸೊ ಬೇಸ್ಡ್ ಆನ್ ವಿ ನೀಡ್ ಟು ಸೆಲ್ ದಿ ಕಾರ್ ಅದು ಬರುತ್ತೆ. ಓಕೆ ಸರ್, ನಾನು ಪ್ರೈಸ್ ಓಕೆ ಆಯಿತು ಸರ್, ಒಂದು 5 ಲಕ್ಷ ನೀವು ಕೊಟ್ಟರೆ ನನಗೆ ವೆರಿ ಸ್ಯಾಟಿಸ್ಫೈಡ್ ಅಬೌಟ್ ದಟ್ ಪ್ರೈಸ್ ಯು ಆಫರ್ಡ್. ಓಕೆ, ಸೊ ಕಂಪೇರ್ ಟು ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಸೊ ಅದಾದ ನಂತರ ಸರ್ ಡಾಕ್ಯುಮೆಂಟ್ ಪ್ರೊಸೆಸ್ಗೆ ನಾನು ಅಡಿಷನಲ್ ಏನಾದರೂ ಪೇ ಮಾಡಬೇಕಾ, ಇಲ್ಲ ನೀವೇ ಎಲ್ಲ ಕಂಪ್ಲೀಟ್ ಇದು ನಮ್ಮ ಟೇಕ್ ಓವರ್ ಅಲ್ಲೇ ಇರುತ್ತೆ. ಸೊ ಸ್ಪಿನ್ನಿ ವಿಲ್ ಟೇಕ್ ಓವರ್ ಫಾರ್ ಎವ್ರಿಥಿಂಗ್, ಫಾರ್ ದಿ ಡಾಕ್ಯುಮೆಂಟೇಷನ್ ಇಂದ ಹಿಡಿದು ಪೇಮೆಂಟ್ ಇಂದ ಹಿಡಿದು ಎಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು ವೆಹಿಕಲ್ ಇವತ್ತು ಇನ್ಸ್ಪೆಕ್ಷನ್ ಆಗಿದೆ, ಸೊ ನಿಮಗೆ ಪ್ರೈಸ್ ಕೂಡ ಫಾರ್ ಎಕ್ಸಾಂಪಲ್ 5 lakhs ಬಂದಿದೆ, ನಿಮಗೆ ಪ್ರೈಸು ಕೂಡ ಅಕ್ಸೆಪ್ಟ್ ಮಾಡಿರ್ತಾರೆ, ಆಫರ್ ಅಕ್ಸೆಪ್ಟ್ ಮಾಡಿದ್ರ ಅಂತ ಹೇಳಿದ್ರೆ ಇಮಿಡಿಯೇಟ್ ವೆಹಿಕಲ್ ಬಿಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಅವರ್ಸ್, ಅಂದರೆ 1 hour ಒಂದು 50 to 55 minutes ಅಷ್ಟೊಳಗಡೆ ಅಮೌಂಟ್ ಕೂಡ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲೇ ವೆಹಿಕಲ್ ಬಿಟ್ಟು ಅಲ್ಲೇ ಹೋಗ್ಬೋದು. ಅಕೌಂಟ್ ಅಥವಾ ಅದರಲ್ಲೇ ಅಕೌಂಟಿಗೆ ಆಗುತ್ತಾ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ನೀವು ನಿಮಗೆ ಅದರಲ್ಲೇ ನಿಮ್ಗೆ ಅಪ್ಲಿಕೇಶನಲ್ಲೇ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತೆ, ನೀವು ಅದರಲ್ಲೇ ಆ ಆಫರ್ನ ಅಕ್ಸೆಪ್ಟ್ ಮಾಡಬೇಕು. ಸೊ ಅದರಲ್ಲೇ ನಿಮಗೆ ಟ್ರಾನ್ಸಾಕ್ಷನ್ ID ಕೂಡ ರಿಫ್ಲೆಕ್ಟ್ ಆಗುತ್ತೆ, ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ, ಸೊ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ. ಸೊ ನೀವು ಅಮೌಂಟ್ ಟ್ರಾನ್ಸ್ಫರ್ ಆದಮೇಲೆ ಕೂಡ ಇಲ್ಲಿಂದ ಹೋಗ್ಬೋದು. ಖಂಡಿತ ಸರ್. ಓಕೆ, ನನ್ನ ಈಗ RC ಟ್ರಾನ್ಸ್ಫರ್ ಎಲ್ಲಾನು ಸ್ಪಿನ್ನಿ ಟೇಕ್ ಕೇರ್ ಮಾಡ್ತೀರಾ? ಕಂಪ್ಲೀಟ್ ಎಲ್ಲ ನಮ್ಮ ಡಾಕ್ಯುಮೆಂಟ್ ಎವ್ರಿಥಿಂಗ್. ಸೊ ನಂದೇನು ನನ್ನ ಗಾಡಿ ನೀವು ಕೊಡೋ ಪ್ರೈಸ್ ನನಗೆ ಇಷ್ಟ ಆದರೆ ನಾನು ಅಕ್ಸೆಪ್ಟ್ ಕೊಟ್ಟರೆ ಗಾಡಿ ಅಕ್ಸೆಪ್ಟ್ ಆಗುತ್ತೆ, ವೆಹಿಕಲ್ ಪ್ರೊಕ್ಯೂರ್ ಮಾಡ್ತೀವಿ. ಸೊ ಓಕೆ ಸರ್, ಇವಾಗ ಯಾವ ಥರ ಇನ್ಸ್ಪೆಕ್ಷನ್ ಮಾಡ್ತೀರಾ? 200 ಚೆಕ್ ಪಾಯಿಂಟ್ಸ್ ಅಂತ ಹೇಳಿದ್ರಲ್ಲ ಸರ್, ನಿಮಗೆ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತಾ ಅಥವಾ ನೀವೇ ಮಾಡ್ತೀರಾ? ಇಲ್ಲ ಸರ್, ನಮ್ದು ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ವ್ಯಾಲ್ಯೂಯೇಷನ್ ಟೀಮ್ ಅಂತಾನೆ ಸಪ್ರೇಟ್ ಇರುತ್ತೆ. ಸೊ ಅವರು ಫೀಲ್ಡ್ಗೆ ಹೋಗ್ತಾರೆ, ಆಸ್ ಯೂಶುವಲ್ ಹೇಳಿದಾಗ ನಿಮಗೆ ಹೋಮ್ ಲೊಕೇಶನ್ಗೆ ಬರ್ತಾರೆ, ಇಲ್ಲ ಹಬ್ ಟೀಮ್ ಅಂತ ಸಪ್ರೇಟ್ ಇರುತ್ತೆ. ಸೊ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ನಮಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಟೆಕ್ನಿಷಿಯನ್ಸ್ನ ಇಟ್ಕೊಂಡಿರ್ತೀವಿ. ಸೊ ಅವರೇ ಆ ಚೆಕ್ ಪಾಯಿಂಟ್ಸ್ನ ಚೆಕ್ ಮಾಡ್ತಾರೆ. ಸೊ ಪ್ರತಿಯೊಂದು ವೆಹಿಕಲ್ನ ಚೆಕ್ ಮಾಡಿ ಇದು ಮಾಡ್ತಾರೆ. ಸರ್ ಯಾರು ಮಾಡ್ತಿದಾರೆ? ಎಕ್ಸಾಕ್ಟ್ಲಿ, ನಾನು ನಿಮಗೆ ಈಗ ಒಂದು ವೆಹಿಕಲ್ ಆಗ್ತಾ ಇದೆ, ಸೊ ಇನ್ಸ್ಪೆಕ್ಷನ್ ನೀವು ಓಕೆ ಅಂತ ಹೇಳಿದ್ರೆ ಅಲ್ಲೊಂದ್ಸರಿ ಹೋಗಿ ಚೆಕ್ ಖಂಡಿತ ಬನ್ನಿ ಸರ್, ಅದು ನೋಡೋಣ ಬನ್ನಿ ಸರ್. ಇವಾಗ ಇದೇ ಗಾಡಿನ ಮಾಡ್ತಿರೋ ಸರ್? ಹೌದು ಸರ್, ಇದು ವೆಹಿಕಲ್ನ ಕಂಪ್ಲೀಟ್ ಆಗೆಲ್ಲ ಚೆಕ್ ಪಾಯಿಂಟ್ಸ್ ಚೆಕ್ ಮಾಡ್ತಾ ಇದ್ದಾರೆ, ತರೋಲಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ನೀವು ಒಂದ್ಸರಿ ನೋಡ್ಬೋದು. ಓಕೆ, ಇವರು ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಷನ್? ಎಸ್ ಹೌದು ಸರ್, ಇವರು ಶಶಿ ಅಂತ ಹೇಳ್ಬಿಟ್ಟು. ಓಕೆ, ಇವರು ನಮ್ಮ ಎಲ್ಲ ವೆಹಿಕಲ್ಸ್ನು ಎಕ್ಸಾಕ್ಟ್ ಆಗಿ ಚೆಕ್ ಮಾಡಿ ಎಲ್ಲ ಪಾರ್ಟ್ಸ್ನು ಚೆಕ್ ಮಾಡಿ ಪ್ರೊಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ಗೆ ವರ್ಕಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಸರ್. ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್ ಹಾಯ್ ಸರ್, ನಮಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಯಾವ ಥರ ಏನು ಅಂತ ಸರ್, ಒಂದು ಸ್ವಲ್ಪ ಮೈಕ್ ಕೊಡ್ತೀರಾ ಅವ್ರಿಗೆ? ಶೂರ್. ಎಸ್ ಸರ್. ಸರ್ ಈ ಗಾಡಿ ಸರ್ ಇವಾಗ ಎಷ್ಟು ಚೆಕ್ ಪಾಯಿಂಟ್ಸ್? 200 ಚೆಕ್ ಪಾಯಿಂಟ್ಸ್ ಅಂತ ಹೇಳಿದ್ರು ಸರ್, ಚೆಕ್ ಮಾಡ್ತೀವಿ. ಗಾಡಿ ತೊಗೊಂಡು ಬಂದ ನಂತರ ಎಲ್ಲಿಂದ ಏನು ಸ್ಟಾರ್ಟ್ ಮಾಡ್ತೀರಾ ಹೇಳಿ ಸರ್? ಸರ್ ನಾವು ವೆಹಿಕಲ್ ಅಲ್ಲಿ ಫುಲ್ ಪಾಯಿಂಟ್ ಟು ಪಾಯಿಂಟ್ ಚೆಕ್ ಮಾಡ್ತೀವಿ ಸರ್. ಒಂದು ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡ್ತೀವಿ ಮೇನ್ ಆಗಿ. ಓಕೆ, ಬ್ಯಾಟ್ರಿ ಬರುತ್ತೆ, ಕ್ರ್ಯಾಂಕ್ ವೋಲ್ಟೇಜು, ವೆಹಿಕಲ್ ಆಫ್ ಮಾಡಿದಾಗ ಎಷ್ಟು ಬರ್ತೈತೆ, ಎಷ್ಟು ವೋಲ್ಟ್ಸ್ ಬರ್ತೈತೆ ಎಲ್ಲ ಚೆಕ್ ಮಾಡ್ತೀವಿ. ಅದು ಬಿಟ್ರೆ ಲೆವೆಲ್ ಆಫ್ ದಿ ಆಯಿಲ್ ನೋಡಿ ಸರ್, ಎಲ್ಲ ವೆಹಿಕಲ್ ಆಯಿಲ್ ಚೇಂಜ್ ಮಾಡೇ ಕೊಡೋದು. ವೆಹಿಕಲ್ ಎಲ್ಲ ಹೊಸ ಆಯಿಲ್ ಸರ್, ಎಲ್ಲ ಹೊಸ ಆಯಿಲ್. ಓಕೆನಾ, ಇದು ಚೆಕ್ ಮಾಡ್ತೀವಿ. ಅದು ಬಿಟ್ರೆ ವೆಹಿಕಲ್ ಅಲ್ಲಿ ಬರೋ ಚಾರ್ಸಿ ಬೋಲ್ಟ್ಸ್, ವೀಲ್ ಬೋಲ್ಟ್ಸ್ ಎಲ್ಲ ಟಾರ್ಕ್ ಮಾಡಿ ಫುಲ್ ಇನ್ಸ್ಪೆಕ್ಟ್ ಮಾಡಿ, ನೀವು ವೆಹಿಕಲ್ ತಗೊಂಡ್ರೆ ಜಸ್ಟ್ ಫ್ಯೂಲ್ ಹಾಕೊಂಡು ಓಡಿಸ್ಬೇಕಷ್ಟೇ. ಗಾಡಿ ರೀಪೇಂಟ್ ಆಗಿದೆಯಾ, ಏನಾಗಿದೆ, ಟೈರ್ದು, AC-ದು ಎಲ್ಲ ಚೆಕ್ ಮಾಡಿ ವೆಹಿಕಲ್. ಹೌದು ಸರ್, ನಾವು ವೆಹಿಕಲ್ ಕಸ್ಟಮರ್ ತಗೊಂಡ್ಮೇಲೆ ಕೆಲಸ ಮಾಡ್ತೀವಿ. ಕೆಲಸ ಆದಮೇಲೆ ಹೇಳ್ತೀವಿ, ಟ್ರಾನ್ಸ್ಪರೆನ್ಸಿ ಇರುತ್ತೆ ಎಲ್ಲ, ನಾವೇನು ಕೆಲಸ ಮಾಡಿದ್ದೀವಿ, ಏನೇನು ವರ್ಕ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಫೆಂಡರ್ ಚೇಂಜ್ ಆಗಿರುತ್ತೆ, ಇನ್ನು ಪೇಂಟ್ ಮಾಡ್ತೀವಿ, ಇದು ಚೇಂಜ್ ಆಗಿದ್ರೆ ಅಪ್ಲಿಕೇಶನ್ ಬಂದಿರುತ್ತೆ. ರೈಟ್ ಸೈಡ್ ಹೆಡ್ ಲ್ಯಾಂಪ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್, ಬಾನೆಟ್ ಅನ್ನೋ ಪೇಂಟ್ ಆಗಿದ್ರೆ ಬಾನೆಟ್ ಹ್ಯಾಡ್ ಬಿನ್ ರಿಪೇರ್ ಪೇಂಟೆಡ್ ಅಂತ ಬರುತ್ತೆ. ಅಕಸ್ಮಾತ್ ಏನೋ ವರ್ಕ್ ಆಗಿತ್ತು ಅಂತ ಅಂದ್ರೆ ಕೆಲಸ ಏನಾಗಿರುತ್ತೆ ಅದನ್ನ ಕೆಲಸ ಮಾಡಿ ಟ್ರಾನ್ಸ್ಪರೆನ್ಸಿಗೆ ಹೇಳ್ತೀವಿ ಸರ್. ಈಗ ನನ್ನ ಗಾಡಿ ನಾನು ತೊಗೊಂಡು ಬಂದು ಈಗ ಸೇಲ್ ಮಾಡಿರ್ತೀನಿ ಅಂತ ಅಂದರೆ ಅಪ್ಲಿಕೇಶನಲ್ಲಿ ನೀವೆಲ್ಲ ಫೋಟೋಸ್ ಸಮೇತ ಹಾಕಿರ್ತೀರಾ. ಫಾರ್ ಎಕ್ಸಾಂಪಲ್ಲು ಬಂಪರು ರೀಪೇಂಟ್ ಆಗಿದ್ರೆ ಅದನ್ನ ಅಷ್ಟೇ ಹೇಳ್ತೀರಾ, ಒಂದು ಬಂಪರ್ ರೀಪೇಂಟ್ ಆಗಿದೆ, ಡೋರ್ ರೀಪೇಂಟ್ ಆಗಿದೆ, ಸಪೋಸ್ ಒರಿಜಿನಲ್ ಇದ್ರೆ ಒರಿಜಿನಲ್ ಆಗಿದೆ ಅಂತ ಹೇಳ್ತೀರಾ. ಒಂದು ಸ್ವಲ್ಪ ಡೆಂಟ್ ಇದ್ರೂ ಕೂಡ ಅದು ಕಾಣುತ್ತೆ, ಗೊತ್ತಾಗುತ್ತಾ, ಹೇಳ್ತೀರಾ 200 ಚೆಕ್ ಪಾಯಿಂಟ್ಸ್ ಅಲ್ಲಿ. ಸೊ ಅದಾದ ನಂತರ ಸರ್ ಎಷ್ಟು ನಿಮಿಷ ಬೇಕಾಗುತ್ತೆ ಸರ್ ಇದು ಪ್ರೊಸೆಸ್ ಮಾಡೋಕ್ಕೆ? ಸರ್ ನಮ್ಮಲ್ಲಿ ಲೆವೆಲ್ ಆಫ್ 6 ಲೆವೆಲ್ ಇರುತ್ತೆ, I1, I2, I3, I4, I6 ಅಂತ. ಒಂದು ವೆಹಿಕಲ್ಗೆ 6 ಮೆಂಬರ್ಸ್ ಚೆಕ್ ಮಾಡ್ತಾರೆ. 6 ಮೆಂಬರ್. ಆ 6 ಮೆಂಬರ್ಲಿ ಸರ್ ಪ್ರತಿಯೊಬ್ಬರು 200% ಚೆಕ್ ಮಾಡೋದು. ಒಬ್ಬ ಒಂದು ರಿಪೋರ್ಟಲ್ಲಿ ಮಿಸ್ ಆಗಿತ್ತು ಅಂತಂದ್ರೆ ಎರಡನೇ ರಿಪೋರ್ಟ್ಗೆ ಫಿಲ್ಟರ್ ಆಗುತ್ತೆ, ಮತ್ತೆ I3 ಫಿಲ್ಟರ್ ಆಗುತ್ತೆ, ಮತ್ತೆ I4 ಫಿಲ್ಟರ್ ಆಗುತ್ತೆ, I5 ಫಿಲ್ಟರ್ ಆಗುತ್ತೆ, I6 ಫಿಲ್ಟರ್ ಆಗುತ್ತೆ. ಹಬ್ಬಕ್ಕೆ ಬಂದಮೇಲೆ I7 ಅಂತ ಮಾಡ್ತೀವಿ, ಅದು ಲಾಸ್ಟ್ ಲೆವೆಲ್, ಫೈನಲ್. ಇದರಲ್ಲಿ ಏನಿರಲ್ಲ, ಎಲ್ಲ ಫಿಲ್ಟರ್ ಆಗಿರುತ್ತೆ. ಇದನ್ನು ಮತ್ತೇನಾದರೂ ಸಿಕ್ತು ಅಂತಂದರೆ ರಿಜೆಕ್ಟ್ ಮಾಡಿ ಮತ್ತೆ ರಿಫರ್ ಮಾಡಿ ವಾಪಸ್ ತರಿಸ್ಬಿಟ್ಟು
i7 ಅಲ್ಲಿ ಸೇಲ್ ಮಾಡ್ತೀವಿ ಸರ್. ಓಕೆ, ಆ ಥರ ಇದೆಲ್ಲ ಚೆಕ್ ಮಾಡಿಬಿಟ್ಟು ನೀವೆಲ್ಲ ಫೋಟೋ ಹಾಕಿದ ನಂತರ ಬ್ಯಾಕ್ ಎಂಡ್ ಟೀಮ್ ಅವ್ರು ನೋಡ್ಬಿಟ್ಟು ಬೆಸ್ಟ್ ಇನ್ ದ ಮಾರ್ಕೆಟ್ ಪ್ರೈಸು ಅಪ್ಲಿಕೇಶನ್ಲೇ ಗೊತ್ತಾಗುತ್ತೆ ಈ ಗಾಡಿ ಪ್ರೈಸ್ ಇಷ್ಟು ಕೊಡಬೇಕು. ಹೌದಾ? ಓಕೆ, ಆಮೇಲೆ ನಮಗೆ ಬರುತ್ತೆ. ಆಮೇಲೆ ಸರ್ ಆಲ್ರೆಡಿ ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಡಾಕ್ಯುಮೆಂಟ್ ಎಲ್ಲ ನೀವೇ ಟೇಕನ್ ಕೇರ್ ಮಾಡ್ತೀರಾ. ಬೆಸ್ಟ್ ಇನ್ ದ ಮಾರ್ಕೆಟು ನನಗೆ ಫಾರ್ ಎಕ್ಸಾಂಪಲ್ 5 ಲಕ್ಷ ನನ್ನ ಗಾಡಿಗೆ ಬೇಕು ಅಂತಂದ್ರೆ ನಾನು ಎಕ್ಸೆಪ್ಟ್ ಮಾಡಿದ್ರೆ ಅದು ಬರುತ್ತೆ, ಅಮೌಂಟ್ ಇಮಿಡಿಯೇಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಥರ. ಸೊ ನೋಡಿದ್ರಲ್ಲ, ನೀವೇನಾದರೂ ನಿಮ್ಮ ಗಾಡಿನ ಸೇಲ್ ಮಾಡಬೇಕು, ಯಾವುದೇ ವೆಹಿಕಲ್ ಆಗಿರಲಿ, ಬನ್ನಿ ಒಂದು ಸರ್ತಿ ವಿಸಿಟ್ ಆಗಿ ಅಥವಾ ಅಪ್ಲಿಕೇಶನ್ ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ನಂತರ ಸೆಲ್ ಯುವರ್ ಕಾರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಸ್ಪೆಕ್ಷನ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ್ಯಂಡ್ ಯಾವುದು ಸ್ಲಾಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಇವತ್ತು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಬಿಟ್ಟು ಸೆಲ್ ಯುವರ್ ಕಾರ್ ಅಂತ ಹಾಕಿ ಎಲ್ಲನೂ ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಯಾವಾಗ ಸ್ಲಾಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ನೀವು 10 ಗಂಟೆಯಿಂದ 11 ಗಂಟೆ ಫ್ರೀ ಇದ್ದರೆ ಅದು ಟೈಮಿಂಗ್ ಸಿಗುತ್ತೆ. ಟೈಮಿಂಗ್ ಸಿಕ್ಕ ನಂತರ ನೀವು ಬುಕ್ ಮಾಡಿದ್ರೆ ಅದೇ ಟೈಮ್ಗೆ ಕಾಲ್ ಮಾಡಿಬಿಟ್ಟು ಎಕ್ಸಿಕ್ಯೂಟಿವ್ ಬರ್ತಾರೆ ಅಥವಾ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಬಂದುಬಿಟ್ಟು ಇದು ಫ್ರೀ ಆಗಿರುತ್ತೆ. ಆ್ಯಂಡ್ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮಗೆ ನಿಯರೆಸ್ಟ್ ಹಬ್ ಯಾವುದಾದ್ರೂ ಇದ್ದರೆ ಸ್ಪಿನ್ನಿಯಲ್ಲಿ ಡೈರೆಕ್ಟಾಗಿ ವಿಸಿಟ್ ಆಗಿ ಗಾಡಿನ ಸೇಲ್ ಮಾಡಿಬಿಟ್ಟು ಅದೇ ಅಮೌಂಟಲ್ಲಿ ನೀವು ಬೇರೆ ಗಾಡಿನ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಯಾರಾದರೂ ಸೇಲ್ ಮಾಡ್ತಿದ್ರೆ ಗಾಡಿನ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.